ಆತ್ಮೀಯರೇ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ 4,000, ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ 9,000, ಸರ್ಕಾರಿ ಪ್ರೌಢಶಾಲೆಗಳಿಗೆ 25,000 ರೂಪಾಯಿ ತಲಾ ಇಕೋ ಕ್ಲಬ್ ಅನುದಾನ ಜಮಾ ಆಗಿರುತ್ತದೆ. ಈ ಇಕೋ ಕ್ಲಬ್ ಅನುದಾನದಲ್ಲಿ LPS ಶಾಲೆಯವರು ಗಿಡ ಮರ ನೆಟ್ಟು ಪೋಷಿಸುವುದು ಮತ್ತು ಶಾಲಾ ಕೈತೋಟ ನಿರ್ಮಾಣ ಮಾಡುವುದಕ್ಕೆ 2,000, ಈ ಒಂದು ಕಾರ್ಯಕ್ಕೆ ಹಿರಿಯ ಪ್ರಾಥಮಿಕ ಶಾಲೆಗಳು 3,000 ಮತ್ತು ಪ್ರೌಢಶಾಲೆಗಳು 6,000 ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿರುತ್ತದೆ. ಹಸಿ ಮತ್ತು ಒಣತ್ಯಾಜ್ಯ ಸಂಗ್ರಹಣೆ ಸೂಕ್ತ ವಿಲೇವಾರಿಗಾಗಿ ಕೆಂಪು ಮತ್ತು ನೀಲಿ ಬಣ್ಣದ 2 ದೊಡ್ಡ ಗಾತ್ರದ ಕಸದ ಬುಟ್ಟಿಗಳನ್ನು ಖರೀದಿಸಲು HPS ಶಾಲೆಗಳು 1,000 ಮತ್ತು ಪ್ರೌಢಶಾಲೆಗಳು 1,500 ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿರುತ್ತದೆ. ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸತಕ್ಕಂತಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು, ಉದಾಹರಣೆಗೆ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಘೋಷವಾಕ್ಯಗಳು ಹಾಗೂ ವ್ಯಂಗ್ಯಚಿತ್ರಗಳ ರಚನೆ, ಕಿರು ನಾಟಕ ಹಾಗೂ ಚಿತ್ರಕಲೆ, ಈ ಒಂದು ಚಟುವಟಿಕೆಗಳಿಗಾಗಿ ಕಿರಿಯ ಪ್ರಾಥಮಿಕ ಶಾಲೆಗಳು 1,000, ಹಿರಿಯ ಪ್ರಾಥಮಿಕ ಶಾಲೆಗಳು 2,000 ಮತ್ತು ಪ್ರೌಢಶಾಲೆಗಳು 5,000 ರೂಪಾಯಿಗಳನ್ನು ವೆಚ್ಚ ಮಾಡಬೇಕಾಗಿರುತ್ತದೆ. ಪರಿಸರ ಸಂರಕ್ಷಣೆ ಕುರಿತು ಭಿತ್ತಿಚಿತ್ರಗಳು ಮತ್ತು ಪೋಸ್ಟರ್ ಹಾಗೂ ಬ್ಯಾನರ್ಗಳ ರಚನೆಯನ್ನು ಮಾಡುವುದಕ್ಕಾಗಿ ಕಿರಿಯ ಪ್ರಾಥಮಿಕ ಶಾಲೆಗಳು 500, ಹಿರಿಯ ಪ್ರಾಥಮಿಕ ಶಾಲೆಗಳು 500 ಹಾಗೂ ಸರ್ಕಾರಿ ಪ್ರೌಢಶಾಲೆಗಳು 2,000 ರೂಪಾಯಿಗಳನ್ನು ವೆಚ್ಚ ಮಾಡಬೇಕಾಗಿರುತ್ತದೆ. ತಜ್ಞರು ಅಥವಾ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸುವುದು, ಅದು ಜಾಗತಿಕ ತಾಪಮಾನ, ಪ್ಲಾಸ್ಟಿಕ್ ನಿಷೇಧ, ಜೀವ ವೈವಿಧ್ಯತೆ, ಶಕ್ತಿಯ ಉಳಿತಾಯ, ಪರಿಸರಕ್ಕಾಗಿ ಜೀವನ ಶೈಲಿ ಬದಲಾವಣೆ ಇತ್ಯಾದಿ ಒಂದು ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಕಿರಿಯ ಪ್ರಾಥಮಿಕ ಶಾಲೆಗಳು 500, ಹಿರಿಯ ಪ್ರಾಥಮಿಕ ಶಾಲೆಗಳು 1,000, ಪ್ರೌಢಶಾಲೆಗಳು ಶಾಲಾ ಹಂತದಲ್ಲಿ ಮಿಷನ್ ಲೈಫ್ ಥೀಮ್ಸ್ಗೆ ಸಂಬಂಧಿಸಿದಂತೆ ಮಾದರಿಗಳ ರಚನೆ, ವಿದ್ಯಾರ್ಥಿಗಳಿಂದ ಶಾಲಾ ಕೈತೋಟದಲ್ಲಿ ಬೆಳೆದಂತಹ ತರಕಾರಿಗಳು ಅಥವಾ ಹಣ್ಣುಗಳ ಪ್ರದರ್ಶನ ಹಾಗೂ ಔಷಧೀಯ ಸಸ್ಯ ವೈವಿಧ್ಯ ಜೀವರಾಶಿಗಳ ಮಾದರಿಗಳ ಪ್ರದರ್ಶನ, ಇಂಧನವನ್ನು ಉಳಿಸುವುದು, ಜಾಗತಿಕ ತಾಪಮಾನಕ್ಕೆ ಸಂಬಂಧಿಸಿದಂಥದ್ದು ಮತ್ತು ನೀರಿನ ಮಿತ ಬಳಕೆ, ಮರುಬಳಕೆಗೆ ಸಂಬಂಧಿಸಿದಂತೆ ವಸ್ತು ಪ್ರದರ್ಶನ ಏರ್ಪಡಿಸಿ ವಿದ್ಯಾರ್ಥಿಗಳಿಂದ ಇವುಗಳ ಉಪಯೋಗಗಳ ಬಗ್ಗೆ ವಿವರಿಸುವುದು. ಈ ಒಂದು ಚಟುವಟಿಕೆಗಾಗಿ ಶಾಲೆಗಳು 3,500 ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿರುತ್ತದೆ. ಇನ್ನು ಶಾಲೆಯಲ್ಲಿ ಮಾಹೇವಾರು ನಡೆಸಿರುವ ಇಕೋ ಕ್ಲಬ್ ಚಟುವಟಿಕೆಗಳ ಚಿತ್ರ ಸಹಿತ ಕ್ರೋಢೀಕೃತ ವರದಿ ಸಿದ್ಧಪಡಿಸುವುದಕ್ಕಾಗಿ ಹಿರಿಯ ಪ್ರಾಥಮಿಕ ಶಾಲೆಗಳು 500 ಮತ್ತು ಪ್ರೌಢಶಾಲೆಗಳು 1,000 ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿರುತ್ತದೆ. ಇವುಗಳನ್ನು ಒಟ್ಟುಗೂಡಿಸಿದಾಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳು ಒಟ್ಟು 4,000, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಒಟ್ಟು 9,000 ಮತ್ತು ಸರ್ಕಾರಿ ಪ್ರೌಢಶಾಲೆಗಳು ಒಟ್ಟು 25,000 ರೂಪಾಯಿಗಳನ್ನು ಈ ಒಂದು ಚಟುವಟಿಕೆಗಳಿಗಾಗಿ ಇಕೋ ಕ್ಲಬ್ನ ಅನುದಾನವನ್ನು ಬಳಸಬಹುದಾಗಿರುತ್ತದೆ. ಧನ್ಯವಾದಗಳು.